ಇವತ್ತು ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಹನುಮಂತೇಗೌಡರ ಕಡೆಯಿಂದ ಪಕ್ಷದ ವರಿಷ್ಠರ ತೀರ್ಮಾನದಂತೆ ಒಂದು ಪದಗ್ರಹಣ ಮಾಡೋ ಕಾರಣಕ್ಕಾಗಿ ನಾನು ಇವತ್ತು ಮಧುಗಿರಿಗೆ ಬಂದಿದ್ದೇನೆ. ಈಗಾಗಲೇ ಕೊರಟಗೆರೆ ಶ್ರೀ ಕ್ಷೇತ್ರ ಯಲೆರಾಂಪುರ ಹಾಗೂ ಸಿದ್ದರಬೆಟ್ಟ ಎರಡೂ ಕ್ಷೇತ್ರಗಳ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ನಮ್ಮ ಕೊರಟಗೆರೆ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಅನಿಲ್ ಕುಮಾರ್ ಜಿಯವರ ಒಂದು ಮುಖಂಡತ್ವದಲ್ಲಿ ಆ ಭಾಗದ ಎಲ್ಲ ಕಾರ್ಯಕರ್ತರು, ಮಂಡಲ ಅಧ್ಯಕ್ಷರು ರುದ್ರೇಶ್ ಮತ್ತು ನಮ್ಮ ಅನಿಲ್ ಕುಮಾರ್ ಅವರು ನೂರಾರು ಜನ ಕಾರ್ಯಕರ್ತರು ಸೇರಿ ಒಂದು ಒಳ್ಳೆಯ ರೀತಿ ಸ್ವಾಗತ ಕೊಟ್ಟು ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗೆ ಇವತ್ತು ಮಧುಗಿರಿಗೆ ಬಂದು ಸಾಂಕೇತಿಕವಾಗಿ ಇವತ್ತು ಪದಗ್ರಹಣ ಮಾಡಿ ನಾಳೆ ದಿವಸ ಶಿರಾದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲ ಸೇರಿ ಪಕ್ಷದ ಒಂದು ಹೊಸ ಜವಾಬ್ದಾರಿಗೆ ಒಂದು ಸನ್ಮಾನ ಹಾಗೂ ಅಭಿನಂದನೆ, ಅದರ ಜೊತೆಗೆ ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ದೃಢ ನಿಶ್ಚಯ ಮಾಡಿ ಪಕ್ಷ ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿ ಏನಿದೆ ಇದೊಂದು ಅಧಿಕಾರ ಅಂತ ಭಾವಿಸಿದೆ. ಎಲ್ಲ ಹಿರಿಯ ಕಿರಿಯ ಹಳೆಯ ಮತ್ತು ನೂತನ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು, ಎಲ್ಲ ಜನಪ್ರತಿನಿಧಿಗಳ ವಿಶ್ವಾಸಕ್ಕೆ ತಗೊಂಡು ಈ 4 ತಾಲೂಕುಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನಾದರೂ ZP, TP ಹಾಗೆ MLA ಚುನಾವಣೆಗಳಿರ್ಬೋದು, ಎಲ್ಲ ಚುನಾವಣೆಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡೋದಕ್ಕೆ ನನ್ನ ಒಂದು ಪಕ್ಷದ ಮಾರ್ಗದರ್ಶನ ತಗೊಂಡು ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಏನಿವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಆಡಳಿತದಲ್ಲಿ, ಹಾಗೆ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೆ ವಿಜೇಂದ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಪಕ್ಷದ ಸಂಘಟನೆ ಆಗ್ತಾ ಇದೆ, ದೇಶ ಮುನ್ನಡೆಗೆ ಹೋಗ್ತಾ ಇದೆ. ಅದರಲ್ಲಿ ನಾವು ಕೂಡ ಮಧುಗಿರಿ ಕೂಡ ವಂಚಿತರಾಗಬಾರ್ದು. ಇವತ್ತೇನು ದೇಶದ ಪ್ರಗತಿ ಕಾಣ್ತಾ ಇದೆ, ಎಲ್ಲೆಲ್ಲೆಲ್ಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿದ್ದು ಸರ್ಕಾರ ಇದೆ, ಅಂಥ ಕಡೆ ಖಂಡಿತ ಒಳ್ಳೆಯ ಕೆಲಸಗಳಾಗ್ತಾ ಇದ್ದಾವೆ. ಇವತ್ತು ಕಾಂಗ್ರೆಸ್ನ ಎಲ್ಲ ಅಧ್ವಾನಗಳನ್ನು ನೋಡ್ತಾ ಇದ್ದೇವೆ ನಾವು, ಯಾವ ಮಟ್ಟಕ್ಕೆ ಇಲ್ಲಿ ಕಾಲು ತೊಳಿತಾ ಇತ್ತು. ಕೇವಲ ಒಂದು ಕ್ರೇಜ್ ಗೇಮ್, ಬೇರೆ ಯಾವುದೋ ದೇಶೋದ್ಧಾರಕರಲ್ಲ ಅವರು, ಅಥವಾ ಇವರು ಯಾವುದೋ ಮಾಡಿದ ದೇಶದ ಉದ್ಧಾರ ಅಲ್ಲ. ಯುವಜನತೆಯನ್ನು ಸರ್ಕಾರನೇ ಒಂದು ಉತ್ತೇಜನ ಕೊಟ್ಟು ಲಕ್ಷಾಂತರ ಜನ ಅಷ್ಟೇ ಅಲ್ಲಿ ಬರೋ ಥರ ಮಾಡಿ, ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಆ ವೇದಿಕೆ ಮೇಲೆ ವಿಧಾನಸೌಧದ ಎದುರುಗಡೆ ಲಕ್ಷಾಂತರ ಜನ ಸೇರೋ ಥರ ಮಾಡಿ, ಯಾವ ಪೂರ್ವ ಸಿದ್ಧತೆ ಇಲ್ಲದೆ 11 ಜನರ ಪ್ರಾಣ, ಯುವಕರ ಪ್ರಾಣವನ್ನು ತೆಗೆದಿರ್ತಕ್ಕಂಥ ಈ ಪಕ್ಷ, ನಾನು ಹೇಳ್ತಾ ಇದ್ದೇನೆ, ಇದು ಅಚಾನಕ್ಕಾಗಿದ್ದಲ್ಲ, ಇದು ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಕೊಲೆ. ಹಾಗಾಗಿ ಇಂಥ ಒಂದು ಅಧ್ವಾನಗಳು ನಡೀಬಾರ್ದು. ಈ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾತ್ರ ಒಂದು ಜವಾಬ್ದಾರಿಯುತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ. ಆ ಕೆಲಸವನ್ನು ಮಾಡೋ ದಿಕ್ಕಿನಲ್ಲಿ ಇನ್ನು ಮುಂದಿನ ಏನೇನಿದೆ ಆ ಎಲ್ಲ ಚುನಾವಣೆಗಳು ಕೂಡ ನಾವು ಗೆದ್ದು, ನಮಗೆ ವಿಶ್ವಾಸ ಇದೆ, ಜನ ರೋಸಿ ಹೋಗಿದ್ದಾರೆ ಇವರ ಆಡಳಿತದಲ್ಲಿ. ಹಾಗೆ JDS ಮತ್ತು ನಮ್ಮದೇನೋ ಒಂದು ಸಮನ್ವಯ ಇದೆ. ಈ ದಿಕ್ಕಿನಲ್ಲಿ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟುವಂಥ ಕೆಲಸವನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಹಾಗೆ ಅನಿಲ್ ಕುಮಾರ್ ಅವರು, ನಮ್ಮ ಎಲ್ಲ ಮಂಡಲ ಅಧ್ಯಕ್ಷರು ಏನು ರುದ್ರೇಶ್ ಇದ್ದಾರೆ, ಕೊರಟಗೆರೆಯಿಂದ ಹನುಮಂತ ರೆಡ್ಡಿ ಅವರಿದ್ದಾರೆ, ಮಧುಗಿರಿಯಿಂದ